ಇವತ್ತು ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ ಏನ್ ನಡೀತಿದೆ, ಇಂಡಿಯಾನೇ ಗೆಲ್ಲುತ್ತೆ ಅನ್ನೋದು ಕ್ರಿಕೆಟ್ ಅಭಿಮಾನಿಗಳ ಮಾತು. ಸದ್ಯಕ್ಕೆ ನಾನು PS ಕಾಲೇಜ್ನಲ್ಲಿ ನಿಂತಿರುವಂತದ್ದು. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ, ಜೊತೆಗೆ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಅದರಲ್ಲೂ ಇಂಡಿಯಾನೇ ಗೆಲ್ಲುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಪಾಕಿಸ್ತಾನ ಅಂದ್ರೆ ಪಾಕ್ ಈ ಬಾರಿ ಹೋಸ್ಟ್ ಮಾಡ್ತಿರುವಂತಹ ಚಾಂಪಿಯನ್ಶಿಪ್ ಇದು. ಹೀಗಾಗಿ ಭಾರತ ಗೆದ್ರೆ ಡಬಲ್ ಖುಷಿ ಅನ್ನೋದು ಕ್ರಿಕೆಟ್ ಅಭಿಮಾನಿಗಳ ಮಾತು. ಇಲ್ಲಿ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಿಮ್ ಪ್ರಕಾರ ಈ ಬಾರಿ ಯಾರು ವಿನ್ ಆಗ್ತಾರೆ? Yeah, India is going to win, but it will be a tough fight. Like we have good players. Virat is there, but Rohit's performance is due. And when जब matter बड़े होते हैं, Virat Kohli खड़े होते हैं. So definitely we are going to win today. ನಿಮ್ ಪ್ರಕಾರ ನಿಮ್ ಫೇವರೇಟ್ ಯಾರು? ರೋಹಿತ್ ಶರ್ಮಾ. ಐ ಗೋಯಿಂಗ್ ಟು ಡೂ ಅವ್ರು ಚೆನ್ನಾಗಿ ಆಡ್ತಾರೆ ಆ್ಯಂಡ್ ಪಕ್ಕ ಅವರು ಓಪನಿಂಗ್ ಅಲ್ಲಿ ಚೆನ್ನಾಗಿ ಪಾರ್ಟ್ನರ್ಶಿಪ್ ಬಿಲ್ಡಪ್ ಮಾಡಿ ಮತ್ತೆ ಅಗ್ರೆಸಿವ್ ಬ್ಯಾಟಿಂಗ್ ಇಂದ ಇಂಡಿಯಾಗೆ ಒಳ್ಳೆ ಸ್ಟಾರ್ಟ್ ಕೊಡ್ಬೋದು. ಓಕೆ, ಈ ಸಲ ನ್ಯೂಜಿಲೆಂಡ್ ಗೆಲ್ಲುತ್ತೆ ಅಂತ ಅನ್ಸುತ್ತೆ ಅಥವಾ ಸೋಲುತ್ತೆ ಅನ್ಸುತ್ತೆ, ಅಥವಾ ನ್ಯೂಜಿಲೆಂಡ್ ನಲ್ಲಿ ಯಾರು ನಿಮ್ಗೆ ಯಾರಾದ್ರೂ ಫೇವರೇಟ್ ಇದ್ದಾರಾ? ಹೇಗೆ? ಖಂಡಿತವಾಗ್ಲೂ ಟಫ್ ಫೈಟ್ ಕೊಡ್ತಾರೆ ನ್ಯೂಜಿಲೆಂಡ್. ಬಿಕಾಸ್ ಮಿಚೆಲ್ ಸ್ಯಾಂಟ್ನರ್ ಅವ್ರನ್ನ ರೀಡ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನಮ್ಮ ಮಿಡಲ್ ಆರ್ಡರ್ ತುಂಬಾ ಕಷ್ಟ ಪಡಬೇಕಾಗುತ್ತೆ. ಸೊ ಮಿಚೆಲ್ ಸ್ಯಾಂಟ್ನರ್ನ ಕರೆಕ್ಟಾಗಿ ಕೌಂಟರ್ ಮಾಡಿದ್ರೆ ಇಂಡಿಯಾ ಆರಾಮಾಗಿ ಗೆಲ್ಲುತ್ತೆ. ನಿಮ್ ಪ್ರಕಾರ ಯಾರು ಇವತ್ತು ವಿನ್ ಆಗ್ತಾರೆ? ಇಂಡಿಯಾ ಗೆಲ್ಲುತ್ತಾ? ಹೇಗೆ? ಇಂಡಿಯಾಗೆ ಪಕ್ಕ ಗೆಲ್ಲುತ್ತೆ, ನಮಗೆ ವಿಶ್ವಾಸ ಇದೆ ಇಂಡಿಯಾ ಗೆಲ್ಲುತ್ತೆ ಅಂತ. ಲಾಸ್ಟ್ ಟೈಮಲ್ಲಿ ರೋಹಿತ್ ಶರ್ಮಾ ಅವರು T20 ವರ್ಲ್ಡ್ ಕಪ್ ಅನ್ನು ಗೆದ್ದಿದ್ದಾರೆ. ಈ ಸಲಿನೂ ಕೂಡ ಚಾಂಪಿಯನ್ಸ್ ಟ್ರೋಫಿ ಮತ್ತೆ ಕಪ್ ಇಂಡಿಯಾ ತರ್ತಾರೆ ಅಂತ ನಮ್ಗೆ ಭರವಸೆ ಇದೆ. ಅದಕ್ಕೆ ನಮಗೆ ಇಂಡಿಯಾ ನಾವು ವಿಶ್ವಾಸ ಇದೆ ಗೆಲ್ಲುತ್ತೆ ಅಂತ. ಇಂಡಿಯಾದ್ದು ಬ್ಯಾಟಿಂಗ್ ಸ್ಟ್ರಾಂಗ್ ಇದೆಯಾ, ಬೌಲಿಂಗ್ ಸ್ಟ್ರಾಂಗ್ ಇದೆಯಾ, ಹೆಂಗ್ ಅನಿಸ್ತಿದೆ? ಇಂಡಿಯಾದು ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ. ಸೊ ನ್ಯೂಜಿಲೆಂಡ್ ಬೌಲಿಂಗ್ ಅಟ್ಯಾಕು ಸ್ಟ್ರಾಂಗ್ ಇದೆ. ಹೆನ್ರಿ, ಸ್ಯಾಂಟ್ನರ್, ಫಿಲಿಪ್ಸ್, ದುಬೈ ಫುಲ್ ಸ್ಪಿನ್ ಫ್ರೆಂಡ್ಲಿ ಪಿಚ್ ಇದೆ. ಸೊ ನೋಡ್ಕೊಂಡು ಆಡಿದ್ರೆ, ಕೊಹ್ಲಿ ಇದ್ರೆ ಇಂಡಿಯಾ ಗೆಲ್ತಾರೆ ಈ ಸಲ. ಇದಿಷ್ಟು ಕ್ರಿಕೆಟ್ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಗೈಸ್, ಹೌ ಇಸ್ ದ ಜೋಶ್? ಜೋಶ್ ಸಿಕ್ಕಾಪಟ್ಟೆ ಜೋರಾಗಿದೆ. ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನೋದಾಗಿ ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು.